ಯಡಿಯೂರಪ್ಪ ಶ್ರೀರಾಮುಲು ನಡುವೆ ಕಾಂಗ್ರೆಸ್ ಫೈಟ್. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗತ್ತಾ? ಬಳ್ಳಾರಿ ಬೈ ಎಲೆಕ್ಷನ್ ಬ್ಯಾಕ್ಗ್ರೌಂಡ್ ಸ್ಟೋರಿ. ಇದುವೇ ಈ ಹೊತ್ತಿನ ವಿಶೇಷ ಬಳ್ಳಾರಿ ಬ್ಯಾಟಲ್. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಯಾವ ಪಕ್ಷದ ಸರ್ಕಾರವಿರುತ್ತೋ ಆ ಪಕ್ಷಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ. ಈ ಹಿಂದಿನ ಉಪಚುನಾವಣೆಯಲ್ಲಿ ಅದು ಸಾಬೀತಾಗಿದೆ. ಈ ಬಾರಿಯ ಉಪಚುನಾವಣೆಯಲ್ಲಿ ಮಾತ್ರ ಬಿಜೆಪಿಗೆ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದವರೇ ರಣರಂಗದಲ್ಲಿ ತೊಡೆ ತಟ್ಟಿದ್ದಾರೆ. ಆದರೆ ಅಂದು ಪಕ್ಷ ಕಟ್ಟಿ ಬಳ್ಳಾರಿ ರಾಜಕೀಯದಲ್ಲಿ ಬೆಳೆದು ಕರ್ನಾಟಕದಲ್ಲೂ ಕಮಲದ ಕಹಳೆ ಮೊಳಗುವಂತೆ ಮಾಡಿದ್ದು ಅದೇ ಬಳ್ಳಾರಿ ಬ್ರದರ್ಸ್. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ಯಾವ ಪಕ್ಷದ ಸರ್ಕಾರ ಇರುತ್ತೋ ಆ ಪಕ್ಷಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ. ಈ ಹಿಂದಿನ ಉಪಚುನಾವಣೆಗಳಲ್ಲಿ ಅದು ಸಾಬೀತಾಗಿದೆ. ಈ ಬಾರಿಯ ಉಪಚುನಾವಣೆಯಲ್ಲಿ ಮಾತ್ರ ಬಿಜೆಪಿಗೆ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದವರೇ ರಣರಂಗದಲ್ಲಿ ತೊಡೆ ತಟ್ಟಿ ನಿಂತಿದ್ದಾರೆ. ಆದ್ರೆ ಅಂದು ಪಕ್ಷ ಕಟ್ಟಿ ಬಳ್ಳಾರಿ ರಾಜಕೀಯದಲ್ಲಿ ಬೆಳೆದು ಕರ್ನಾಟಕದಲ್ಲೂ ಕಮಲದ ಕಹಳೆ ಮೊಳಗುವಂತೆ ಮಾಡಿದ್ದು ಅದೇ ಬಳ್ಳಾರಿ ಬ್ರದರ್ಸ್. ಬಳ್ಳಾರಿ ಇಡೀ ದೇಶದ ಗಮನ ಸೆಳೆದಿರೋ ಜಿಲ್ಲೆ ಇದು. ಭವಿಷ್ಯದ ಉಕ್ಕಿನ ರಾಜಧಾನಿ ಅಂತಲೇ ಬಿಂಬಿಸಲಾಗ್ತಾ ಇತ್ತು. ಇಲ್ಲಿನ ಇಡೀ ಮಣ್ಣಿಗೂ ಚಿನ್ನದ ಬೆಲೆ ಇದೆ. ಅದನ್ನೇ ಮಾರಿ ಇಲ್ಲಿನ ಜನರು ಕೋಟ್ಯಾಂತರ ದುಡ್ಡು ಗಳಿಸಿದ್ರು. ನೇಮು ಫೇಮು ಎಲ್ಲಾ ಮಾಡ್ಕೊಂಡ್ರು. ಸದ್ಯ ಬಳ್ಳಾರಿ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಕೇವಲ 10-12 ವರ್ಷದ ಅಂತರದಲ್ಲಿ ಇಡೀ ದೇಶದಲ್ಲಿ ಹೆಸರು ಮಾಡಿದ ನಗರಿ ಇದು. ರಾಜಕೀಯದಲ್ಲಿ ಗಣಿಧಣಿಗಳದ್ದು ಮಿಂಚಿನ ಓಟ. ಕರ್ನಾಟಕದ ಬಿಜೆಪಿ ರಾಜಕೀಯದಲ್ಲಿ ಜನಾರ್ದನ ರೆಡ್ಡಿಯನ್ನ ಕಿಂಗ್ ಮೇಕರ್ ಮಾಡಿದ್ದು ಇದೇ ಬಳ್ಳಾರಿಯ ಮಣ್ಣು. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರ ಕೋಟೆ ಈ ಬಳ್ಳಾರಿ. ಕಾಂಗ್ರೆಸ್ ನಾಯಕರದ್ದೇ ದರ್ಬಾರು. ತಾಲೂಕು ಪಂಚಾಯತ್ನಿಂದ ಹಿಡಿದು ಜಿಲ್ಲಾ ಪಂಚಾಯತ್ ವರೆಗೂ ಕೈಪಾಳಿಯದ್ದೇ ಆರ್ಭಟವಾಗಿತ್ತು. ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಾವುಟ ರಾರಾಜಿಸ್ತಾ ಇತ್ತು. ಸೋನಿಯಾ ಗಾಂಧಿ ಅಖಾಡಕ್ಕೆ ಕಾಂಗ್ರೆಸ್ನ ಸುಭದ್ರ ಕೋಟೆ ಬಳ್ಳಾರಿ. ಎಸ್, ಆ ಕಾರಣದಿಂದಲೇ 1999ರಲ್ಲಿ ಎಐಸಿಸಿ ಅಧ್ಯಕ್ಷೆ ಬಳ್ಳಾರಿಯನ್ನು ಗಣಿನಾಡಿನಿಂದಲೇ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದು. ಯಾಕಂದ್ರೆ ಗೆಲ್ಲೋದು ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಸಂದರ್ಭದಲ್ಲಿ ಸೋನಿಯಾ ವಿರುದ್ಧ ಬಿಜೆಪಿ ಹಿರಿಯ ನಾಯಕಿ ಸುಷ್ಮಾ ಸ್ವರಾಜ್ ಅಖಾಡ ಪ್ರವೇಶ ಮಾಡಿದ್ರು. ಅಂದು ಚುನಾವಣಾ ಕಣ ರಂಗೇರಿತ್ತು. ಗಣಿಧಣಿಗಳು ಬೆಳಕಿಗೆ ಬಂದಿದ್ದು ಆ ಸಂದರ್ಭದಲ್ಲಿಯೇ. ಬಿಜೆಪಿ ಪಾಲಿಗೆ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ಹಾಗೆ ಆಯಿತು. ಅಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋತ್ರು, ಕಾಂಗ್ರೆಸ್ನಿಂದ ಸೋನಿಯಾ ಗಾಂಧಿ ಗೆದ್ರು. ಗೆಲುವಿನ ಅಂತರ ಕಾಂಗ್ರೆಸ್ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡಿತ್ತು. ಬಿಜೆಪಿ ಪಾಲಿಗೆ ಮಾತ್ರ ಅದು ಬದಲಾವಣೆಯ ಗಾಳಿ. ಅಂದು ಬಿಜೆಪಿಯಲ್ಲಿ ಹೇಳಿಕೊಳ್ಳುವಂತಹ ನಾಯಕರು ಇರಲಿಲ್ಲ. ಆ ಸಂದರ್ಭದಲ್ಲಿ ಬಳ್ಳಾರಿ ಬ್ರದರ್ಸ್ ಹುಟ್ಕೊಂಡ್ರು. ಎನ್ನೋಬಲ್ ಇಂಡಿಯಾ ಅನ್ನೋ ಚಿಟ್ ಫಂಡ್ ಕಂಪನಿ ನಡೆಸ್ತಾ ಇದ್ರು. ಆ ದಿನಗಳಲ್ಲಿಯೇ ಜನಾರ್ದನ ರೆಡ್ಡಿಗೆ ಶ್ರೀರಾಮುಲು ಅನ್ನೋ ಆಪ್ತ ಮಿತ್ರ ಸಿಕ್ಕಿದ್ದು. ಆದ್ರೆ 2000ರಲ್ಲಿ ಎನ್ನೋಬಲ್ ಇಂಡಿಯಾ ಚಿಟ್ ಫಂಡ್ ಕಂಪನಿ ರಿಸರ್ವ್ ಬ್ಯಾಂಕಿನ ನಿಯಮ ಉಲ್ಲಂಘನೆ ಮಾಡಿದೆ ಅನ್ನೋ ಆರೋಪ ಹೊತ್ಕೊಂಡು ಸಂಕಷ್ಟಗಳನ್ನ ಮೈಮೇಲೆ ಎಳೆದುಕೊಳ್ತು. ಇದಾದ ಬಳಿಕ ರೆಡ್ಡಿ ಬ್ರದರ್ಸ್ ಮುಖ ಮಾಡಿದ್ದು ಗಣಿಗಾರಿಕೆಯತ್ತ. ಬಿಜೆಪಿ ಭವಿಷ್ಯ ಏನಾಗುತ್ತೆ? 2001ರಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿ ಆರಂಭಿಸಿದ್ರು. ಆಗ ಆ ಟೈಮ್ ಸರಿಯಾಗಿತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಚೀನಾದಲ್ಲಿ ಕಬ್ಬಿಣದ ಅದಿರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂತು. ರೆಡ್ಡಿ ಬ್ರದರ್ಸ್ ಗಳ ಲಕ್ ಖುಲಾಯಿಸಲು ಎಷ್ಟು ಸಾಕಾಗಿತ್ತು. ಸಿಕ್ಕ ಅವಕಾಶವನ್ನ ಸಮರ್ಪಕವಾಗಿ ಬಳಸಿಕೊಂಡ ಬಳ್ಳಾರಿ ಬ್ರದರ್ಸ್
ಜಿಲ್ಲೆಯಲ್ಲಿ ಬಿಜೆಪಿಗೆ ಒಂದು ಖದರ್ ತಂದುಕೊಟ್ರು. ಯಾರು ಊಹಿಸಲಾರದ ಮಟ್ಟಕ್ಕೆ ಬೆಳೆದು ನಿಂತರು, ಪಕ್ಷವನ್ನು ಬೆಳೆಸಿದ್ರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಕ್ಕೆ ಇದ್ದ ಹಿಡಿತವನ್ನ ಹಂತ ಹಂತವಾಗಿ ಕಿತ್ತುಕೊಳ್ಳಕ್ಕೆ ಆರಂಭ ಮಾಡಿದ್ರು. ಗ್ರಾಮ ಪಂಚಾಯತ್ನಿಂದ ಹಿಡಿದು ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ಗಳಲ್ಲೂ ಕೇಸರಿ ಬಾವುಟವನ್ನ ಹಾರಿಸಿದ್ರು. ಜಿಲ್ಲೆಯಲ್ಲಿ ತಮ್ಮದೇ ಆದ ಪ್ರಭುತ್ವ ಸ್ಥಾಪಿಸಿಕೊಂಡ್ರು. ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ತಮ್ಮ ಮಾತು ಕೇಳುವಂತೆ ಮಾಡಿಕೊಂಡ್ರು. ಆದ್ರೆ ಈಗ ಅದೇ ಗಣಿ ಧಣಿಗಳು ತಿರುಗಿ ಬಿದ್ದಿದ್ದಾರೆ. ಎಲ್ಲಿ ಬಿಜೆಪಿ ನೆಲೆ ಕಂಡುಕೊಂಡಿತ್ತೋ ಅಲ್ಲೇ ನೆಲ ಕಚ್ಚುವ ಹಾಗಾಗಿದೆ. ಇದರ ಅರಿವು ಬಿಜೆಪಿ ನಾಯಕರಿಗೂ ಇದೆ. ಆ ಕಾರಣದಿಂದಲೇ ಇಡೀ ಮಂತ್ರಿಮಂಡಲವೇ ಪ್ರಚಾರದ ಅಖಾಡಕ್ಕೆ ಧುಮುಕುವ ಮುನ್ಸೂಚನೆ ನೀಡಿದ್ದಾರೆ. ಬಿಜೆಪಿಗೆ ಕರ್ನಾಟಕದಲ್ಲಿ ಅಧಿಕಾರ ಸಿಕ್ತು ನಿಜ. ಆದರೆ ಬಿಜೆಪಿಯಲ್ಲಿ ಹಿಡಿತ ಸಾಧಿಸಿದ್ದ ರೆಡ್ಡಿ ಬ್ರದರ್ಸ್ ದಾಹ ತೀರಲಿಲ್ಲ. ಅವರು ಮುಂದೆ ಏನು ಮಾಡಿದ್ರು ಅನ್ನೋದನ್ನ ನೋಡೋದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.